ಸೈಡ್ ಅಯ್ಯೋ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಪ್ಪ ಭಯ ಸ್ವಲ್ಪ ಇದೆ ಇಬ್ಬರು ಸ್ವಲ್ಪ ಇದೆ. ಸಮಸ್ತ ನಾಡಿನ ಜನತೆಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಕೆಡಿ ಚಿತ್ರ ಬಿಡುಗಡೆ ಆಗಿದೆ. ಎಲ್ಲ ಕಡೆ ಎಲ್ಲ ಚಿತ್ರಮಂದಿರಗಳು ಫುಲ್ ಅಂತ ಇದೆ. ಈ ಸಂದರ್ಭದಲ್ಲಿ ನಾನು ಅಣ್ಣನಿಗೆ ಜೆನ್ಯೂನ್ ಆಗಿ ಥ್ಯಾಂಕ್ಸ್ ಆ್ಯಂಡ್ ಆಲ್ಸೋ ಎಲ್ಲ ಥಿಯೇಟ್ರಲ್ಲೂ ಎಲ್ಲ ಹೀರೋಗಳ ಫ್ಯಾನ್ಸು ಬಂದು ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇದೊಂದು ಖುಷಿ ವಿಚಾರ. ಬಟ್ ಸಿನಿಮಾ ರಿವ್ಯೂ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇದು ಆನಂದ ಮೂವಿ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಅದೊಂದು ಮಿಸ್ ನಮ್ಮಣ್ಣ ಇದ್ದಿದ್ರೆ ಇಲ್ಲ ನನ್ನ ಜೊತೆಗೆ ಇಲ್ಲ. ಈಗ ಅಣ್ಣನ ಸ್ಥಾನದಲ್ಲಿ ಎಲ್ಲ ಹೀರೋಯಿನ್ ಎಲ್ಲರೂ ಇದ್ದೀರ. ಸಿನಿಮಾ ನೋಡಿ ಎಲ್ಲ ತಾಯಿದ್ರ ಜೊತೆ ಸಿನಿಮಾ ಆಶೀರ್ವಾದ ಮಾಡಿ ತುಂಬ ಅಡೆತಡೆಗಳು ದಾಟಿ ಮುಂದೆ ಬಂದಿದ್ದೀವಿ. ಸೊ ಫೈನಲಿ ಎಲ್ಲ ಕಡೆಯೂ ಎಲ್ಲರೂ ಇಷ್ಟ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ಸ್. ಎಂಟೈರ್ ನಮ್ಮ ಡೈರೆಕ್ಷನ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಕುಟುಂಬದ ಸಮೇತ ಸಿನಿಮಾ ನೋಡಿ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸರ್ ಅವರು ಫಸ್ಟ್ ಟೈಮು ಮಚ್ಚಿಟ್ಟಿರೋದಕ್ಕೆ ಥಿಯೇಟರ್ ಟೆರೆಸ್ ಎಲ್ಲ ಕಿತ್ತೋಗ್ತಾ ಇದೆ. ನಿಮ್ಮ ಅಭಿಮಾನಿಗಳು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದೆಲ್ಲನೂ ಡೈರೆಕ್ಟ್ರ್ ಮಾಡಿರೋ ನಾನು ಪ್ರತಿಯೊಂದು ಇಂಟರ್ವ್ಯೂಗೆ ಹೇಳ್ತಿದ್ದೆ, ಒಂದು ಟೆಂಪೋ ಫಿಕ್ಸ್ ಮಾಡಿದ್ದಾರೆ ಈ ಕ್ಯಾರೆಕ್ಟರ್ಗೆ ಅಂತ. ಸೊ ಅದು ನೀವೆಲ್ಲ ವಿಟ್ನೆಸ್ ಮಾಡಿದ್ವಿ. ಎರಡನೇದು, ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂಥ ನಾಯಕನಿಗೆ ಡೈಲಾಗ್ ಬಂದರೆ ಏನು ಅನ್ನೋದಕ್ಕೆ ಕಾರಣ ಹೇಳಿ. ಕ್ರಾಂತಿ ಅವರು ನಿಮ್ಮ ಮೇಲಿರುವಂಥ ಅಭಿಮಾನವನ್ನು ತೋರಿಸಿ ಥಿಯೇಟ್ರ್ ಮೇಲೆ ತೋರಿಸಿದ್ದಾರೆ, ನನ್ನ ಹೀರೋ ಈ ಥರ ಡೈಲಾಗ್ ಹೊಡಿಬೇಕು ಅಂತೇಳಿ. ಒಂದೊಂದು ಡೈಲಾಗು ವಿಜುವಲ್ ಆ ಥರ ಬೀಳ್ತಾ ಇದೆ. ಇಲ್ಲ, ಅದೇ ಆವಾಗಲೇ ಹೇಳಬೇಕಿಲ್ಲ. ಇಡೀ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಕ್ರಾಂತಿಗೆ, ಸಂಕೇತನಿಗೆ, ಭರತ್ಗೆ, ದೇವ್ರಿಗೆ, ನಮ್ಮ ಚೇಂಬರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಈ ಸಿನಿಮಾ ಅಲ್ಲಿ ನಂಬಿದ್ದು ನಮ್ಮ ಡೈರೆಕ್ಟ್ರನ್ನ ಒಂದು ಶಾಟು ನೋಡಿರಲಿಲ್ಲ. ನಾನು ಡಬ್ಬಿಂಗಲ್ಲಿ ಮಾಡಬೇಕಾದ್ರೆ ನೋಡಿದ್ದು ಇವತ್ತೇ ಫಸ್ಟು ಫುಲ್ ಫಿಲಮ್ ಒಂದು ಫ್ಲೋರ್ ನೋಡಿದ್ದು. ನಿಜವಾಗಿ ಈ ಸಿನಿಮಾ ನಾನು ಮಾಡ್ತಾಯಿದ್ದೀನಿ ಅಂತ ಅಲ್ಲ, ಮಾಡಿದ್ದೀನಿ ಅಂತಲ್ಲ, ಈ ಸಿನಿಮಾ ನೋಡಾದ್ಮೇಲೆ ತಿರ್ಗಾ ಡೈರೆಕ್ಟ್ರ್ ಮೇಲೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಧ್ರುವ ಅವ್ರದ್ದು? ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ನಿಮ್ಮನ್ನು ಆರಾಧಿಸುವಂಥ ನಿಮ್ಮ ಅಭಿಮಾನಿಗಳು ತುಂಬ ಚೆನ್ನಾಗಿದ್ದಾರೆ. ಸಿನಿಮಾ ಸಕ್ಸಸ್ ಆಗಿದೆ. ಸೊ ಒಂದು ಏನಾದರೂ ಕೊಡ್ತೀರಾ ಮೀಟ್ ಮಾಡೋಕ್ಕೆ ಹೋಗುವಂಥ? ಉತ್ತರ ಕರ್ನಾಟಕ ಮುಂದಿನ ನಾವು ಯಾವಾಗಲೂ ಕೈ ಹಿಡ್ದಿರೋದು ಅಫ್ಕೋರ್ಸ್ ಎಲ್ಲರೂ ಇದೆ. ಬಟ್ ಉತ್ತರ ಕರ್ನಾಟಕ ಅಂದರೆ ನಾನು ಸ್ಪೆಷಲ್ ಲವ್. ಸೊ ಖಂಡಿತ ಉತ್ತರ ಕರ್ನಾಟಕ ಹಲವಾರು ಸ್ಟಾರ್ಟ್ ಆಗುತ್ತೆ. ಈ ಸಿನಿಮಾದಲ್ಲಿ ನಾವು ಏನು ಮಾತಾಡೋಣ ನೋಡಿ, ಕಾಳಿದಾಸ ಮತ್ತು ಲಕ್ಷ್ಮಿ ಅಲ್ಲ ಸರ್, ನೀವೇ ಜಾಸ್ತಿ ಮಾತಾಡೋದು. ನಾನು ನಮ್ಮ ಮೈದಂಗೆ ಹೇಳಿದ್ದೆ ಏನಂತ. ನಾನು ತುಂಬ ಅಂದರೆ ಅಹಮಿಂದ ಹೇಳ್ತಿರಲಿಲ್ಲ. ನಾನು ಅವನಿಗೆ ಹೇಳ್ಕೊಂಡಿದ್ದೆ ಎಲ್ಲ ಇದ್ರಿಂದ. ನಾನು ಅಹಮ್ ಇಲ್ಲ. ಈ ಸರಿ ಮಗ ಬೆಸ್ಟ್. ಈ ವರ್ಷ ಎಲ್ಲ ರೀತಿ ಎಲ್ಲ ಇದನ್ನು ಎಲ್ಲ ಅವಾರ್ಡ್ಗಳು ನೀನು ಬಡ್ದು ಬೇಕಾಗತ್ತೆ ಹೋಗು ಅಂತ ಹೇಳಿದೆ. ಅದು ಉತ್ಪ್ರೇಕ್ಷೆಯಿಂದಲ್ಲ, ಏನಿಲ್ಲ. ಏನಕ್ಕೆ ಅಂದರೆ ನಾನು ನೋಡಿದ್ದೆ, ನಾನು ಕಣ್ಣಾರೆ ಕಂಡಿದ್ದೆ ಅದನ್ನು ಸಿನಿಮಾನ. ಸೊ ಅದನ್ನು ಇವನು ಅಚ್ಚುಕಟ್ಟ ಕರ್ಕೊಂಡು ಹೋದ ಕಾಳಿದಾಸನ್ನ. ನಿಜವಾಗ್ಲೂ ತುಂಬ ಅದ್ಭುತ ಮಾಡಿಯಾನೆ. ಇಡೀ ಕರ್ನಾಟಕ ದೊಡ್ಡ ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಮೂಲೆಯಿಂದನೇ ಹೇಳ್ತಾರೆ, ಸರ್ ಸೆಕೆಂಡ್ ಹಾಫ್ ಕುಂತ್ಕೊಂಡ್ರೆ ಸರ್ ಮೈಯೆಲ್ಲ ಜುಮ್ಮನಿಸ್ತಿದೆ, ಏನು ಮಾಡಿದ್ದಾನೆ ಸರ್ ಧ್ರುವ ಅಂತ. ಮಗನೇ, ಗಾಡ್ ಬ್ಲೆಸ್ ಯು. ಓಕೆ, ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಖುಷಿ ವಿಚಾರ ಏನು ಅಂದರೆ ನರ್ತಕಿಯಲ್ಲೂ ಇವತ್ತು ನರ್ತಕಿ 2 ಥಿಯೇಟರ್ ಹಾಕಿದ್ದಾರೆ, 2 ಹೋಗಿದೆ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ಇಡೀ ಚಿತ್ರರಂಗ ನಾನು ನೋಡಿದ ಇವತ್ತು ಮಟ್ಟಿಗೆ ಖುಷಿ ಆಗೋಯ್ತು. ಯಾಕೆಂದರೆ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟ್ರು ಎಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಅಶ್ವಿನಿ ಮೇಡಮ್ ಸೇರಿ, ಪುನೀತ್ ರಾಜ್ಕುಮಾರ್ ಅವ್ರ ಮಿಸ್ ಅಶ್ವಿನಿ ಮೇಡಮ್ ಸೇರಿ, ಆಮೇಲೆ ಕುಮಾರಣ್ಣ, ಶಿವಣ್ಣ, ಓಕೆ, ಎಲ್ಲರೂ ಇದಕ್ಕೆ
ಎಲ್ಲರೂ ಬ್ಲೆಸ್ ಮಾಡಿದ್ದಾರೆ, ಎಲ್ಲರೂ ವಿಶ್ ಮಾಡಿದ್ದಾರೆ. ಸೊ ಕೇಡಿಗೆ ಒಳ್ಳೇದಾಗಲಿ ಯಾಕಂದರೆ ಚಿತ್ರರಂಗಕ್ಕೆ ಬೇಕು ಈ ಥರದಂತ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಅವರೆಲ್ಲರೂ ಕರೆದು ಸಿನಿಮಾ ತೋರಿಸ್ತೀನಿ. ಆ ಕರೆಯುವಾಗ ನಿಮ್ಮನ್ನೆಲ್ಲರೂ ಕರಿತೀನಿ. ಆ್ಯಂಡ್ ಈ ಸಂದರ್ಭದಲ್ಲಿ ಬರ್ತದೆ ಈಗ ಕಾಳಿದಾಸನ್ ನಡೀತಾವನೆ, ಓಡಾಡ್ತಾವನೆ. ಕಾಳಿದಾಸನ್ ಇದು ಮುಗಿಲಿ. ನಾನು ಒಂದೇ, ನನಗೆ ಯಾವಾಗಲೂ ಧ್ರುವ ಭಾಳ ಆಸೆ ಪಟ್ಟಿದ್ದ. ಇದನ್ನೆಲ್ಲೂ ಹೇಳಿರಲಿಲ್ಲ ನಾನು. ಮೊನ್ನೆ ಯಾವುದೋ ಇದರಲ್ಲಿ ಹೇಳಿದ್ದೆ. ಯಾವಾಗಲೂ ಬಂದಾಗ ಅಣ್ಣ ಸಿನಿಮಾ ಮಾಡೋಣ ಅಂತ ಮಾಡೋಣ ಮಗನೆ ಅಣ್ಣ ಮಚ್ಚು ತಗೊಬಣ್ಣ ವಾಪಸ್ಸು ಐಡಿಯಾ ಕೊಟ್ಟಿದ್ದೆ ಅವ್ನು ನನಗೆ, ಮಚ್ಚು ವಾಪಸ್ ತಗೊಬಣ್ಣ ಅಂತ. ಸೊ ಮಚ್ಚು ಅಂದ ತಕ್ಷಣ ಅದಕ್ಕೊಂದು ನಾನು ಕೇಳ್ತಾ ಇರೋದು ಮಚ್ಚಿಗೆ ಸಾಣ ಹಿಡಿದು ಧ್ರುವ ಕೈಲಿ ಇಲ್ಲ ನಾನು ಯಾವಾಗಲೂ ಹಿಂಗೆ ಕೇಳ್ತಾ ಇದ್ದಿದ್ದು ಅಂದರೆ ಸಿಕ್ಕಿದಾಗ ಅಣ್ಣ ನನಗೂ ಒಂದು ಕ್ಯಾಮ್ರಾ ಇಡೋಣ ಅಂತ. ಆಮೇಲೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಮುಗ್ಧವಾಗಿ, ನಾನು ನಮ್ಮಣ್ಣ ಶಿವಣ್ಣನ ಯಾವ ರೀತಿ ಜೋಗಿಲಿ ನೋಡಿದ್ದೆ ನಾನು, ನನ್ನ ಕಣ್ಣು ನನ್ನ ಮೈಂಡು ಆ ಥರ ಇವನ್ನ ನೋಡಿದೆ ನಾನು. ಸೊ ಎಕ್ಸ್ಟ್ರಾ ಕ್ಯಾರಿ ಮಾಡೋದು ಸೂಪರ್. ಸರ್ ಫ್ಯಾನ್ಸ್ ಕೇಳ್ತಿದ್ದಾರೆ 3 ವರ್ಷ ಅಲ್ಲ 4 ವರ್ಷ ಅಲ್ಲ KD 2 ಕಾಯ್ತೀವಿ ಅಂತ. ಎರಡನೇದು ಅದೇ ಫ್ಯಾನ್ಸ್ ಹೇಳ್ತಿರೋದು ಪ್ರೇಮನ ಎಷ್ಟು ಗೆದ್ದಿದ್ರು ಅದು 4 ಪಟ್ಟು ಅವ್ರ ಜೊತೆ ಇರೋ ಟೆಕ್ನಿಷಿಯನ್ಸ್ 100%. ಪ್ರತಿ ಒಬ್ಬ ಈ ಸಿನಿಮಾ ಇಷ್ಟು ಅದ್ದೂರಿ, ಇಷ್ಟು ಕತೆ ಕಟ್ಟಕ್ಕೆ ನನ್ನ ಟೆಕ್ನಿಷಿಯನ್ಸ್ಗಳಮ್ಮ ಹೀರೋ 100%. ಎಸ್, ಎಲ್ಲ ಹೀರೋಗಳು. ಯಾಕೆಂದರೆ ಈಗ ಧ್ರುವ ಪ್ರತಿ ಶಾಟಲ್ಲೂ ಧ್ರುವನ್ ಫ್ಯಾನ್ಸ್ಗಳು ವಿಜುಲ್ ಹೊಡಿತಾರೆ. ಪ್ರತಿ ಇದಕ್ಕೂ ನೋಡಿರ್ತೀರಿ ನೀವು, ಬೆಳಗ್ಗೆಯಿಂದ ನೋಡಿದ್ದೀರಾ. ಸೊ ಅವರೆಲ್ಲ ಹಿಂದೆಗಳ ಅವನ್ನ ಹಂಗೆ ತೊಗೊಂಡೋಗಿ ಪುಷ್ ಮಾಡಿ ತೊಗೊಂಡೋಗಿ ಟಾಪಲ್ಲಿ ನಿಲ್ಲಿಸಿದಾರಲ್ಲ, ಪ್ರತಿಯೊಬ್ಬನ ಶ್ರಮ ನೋಡಿ. ಇಲ್ಲಿ ಮುತ್ತು ಅವನೂ ಅಷ್ಟೇ, ಇವ್ನು ಮೇಕಪ್ ಆಗಿ ಕಾಸ್ಟ್ಯೂಮ್ ಹಾಕಿ ಇವನು ನಮ್ಮ ಹುಡುಗನೇ. ಅಂದರೆ ಈ ಥರ ಸಾವಿರಾರು ಜನ ಕೆಲಸ ಮಾಡ್ಯಾರೆ. ಸೊ ವ್ಯಾಟ್ಸಪ್ ಎಲ್ಲರಿಗೂ ವ್ಯಾಟ್ಸಪ್ ಎಲ್ಲರೂ ಕರಿತೀನಿ. ನಿಮ್ಗೆಲ್ಲ ಕರೆದು ಟೆಕ್ನಿಷಿಯನ್ಸ್ ಕರೆದು ನಾನು ಅವನು ಎಲ್ಲ ಟೆಕ್ನಿಷಿಯನ್ಸ್ ಕರೆದು ಆನರ್ ಮಾಡ್ತೀವಿ ನಿಮ್ಮ ಮುಂದೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಕರೆದು. ಓಕೆ, ಡೈರೆಕ್ಷನ್ಗೆ ಸಾಥ್ ಕೊಟ್ಟಿರುವಂಥದ್ದು ನಿಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಅವರು. ಹಾಂ ಸರಿ ಬಿಡಿ, ನಾಳೆ ಮಾಡೋಣ. ಓಕೆ ಸರ್. ಸಾಟರ್ಡೆ ಶನಿವಾರ ಎಲ್ಲ ನಮ್ಮ ಯಾರು ನಮಗೆ ಸಪೋರ್ಟ್ ಮಾಡ್ಯಾರ ಎಲ್ಲ ಇವರು, ನನಗೆ ಕನ್ನಡದಲ್ಲಿ ಹೇಳಕ್ಕೆ ಬರಲ್ಲ. ಚಿತ್ರರಂಗ ಒಟ್ಟಿಗೆ ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮ್ಗಳಿಗೆ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ರಪ್ಪ.